ನಾವಂತೂ ಪ್ರಾಮಾಣಿಕವಾಗಿ ಅರ್ಧ ಟೀನೂ ಕೂಡಿದೆ, ಸಂಬಂಧಪಟ್ಟಂಥ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸೂರು ಕೊಡೋ ಕೆಲಸವನ್ನು ನಾವು ಮಾಡಿದ್ದೇವೆ ಪ್ರಾಮಾಣಿಕವಾಗಿ. ಒಂದೆರಡು ಸಂಗತಿಗಳು ನಡೀತಾ ಇದೆ ಅಂಥೇಳಿ ನನ್ನ ಕಿವಿಗೂ ಬಿತ್ತು, ಪತ್ರಿಕೆಗಳಲ್ಲೂ ನಾನು ಓದ್ದೇ ಇದನ್ನು. ಆ ಥರ ಯಾರು ಮಾಡ್ತಾರೆ ಅದು ಅವರು ಮನುಷ್ಯರಲ್ಲ. ಬಡವರ ರಕ್ತವನ್ನು ಹೀರುವಂಥ ಕೆಲಸ ಯಾರು ಮಾಡ್ತಾರೆ ಅದು ರಾಕ್ಷಸಿ ಪ್ರವೃತ್ತಿಯ ಮನಸ್ಸದು. ಅವರಿಗೆ ಭಗವಂತನು ಕ್ಷಮಿಸೋದಿಲ್ಲ. ಭಗವಂತನ ಕ್ಷಮೆ ಬೇಕು ಅನ್ನೋದಾದರೆ ಮಾಡಿರೋ ತಪ್ಪನ್ನು ತಿದ್ದುಕೊಂಡು ಅವರವರಿಗೆ ಸಂಬಂಧಪಟ್ಟಂಥವ್ರು ಯಾರು ಮಾಡಿದ್ದಾರೆ ಅವರ ಹಣವನ್ನು ವಾಪಸ್ ಕೊಡಬೇಕಾದಂತೂ ಅವರ ಧರ್ಮ. ಇಲ್ಲ ಅಂದರೆ ನೀವು ಪಾಪದ ಕೂಸಾಗಿ ನೀವು ಸಾಯೋ ತನಕ ಅನುಭವಿಸ್ಬೇಕಾಗಿ. ಇದಕ್ಕಿಂತ ಜಾಸ್ತಿ ನಾನು ಏನೂ ಹೇಳಲಿಕ್ಕಾಗೋದು ಬರಲ್ಲ. ನನ್ನ ತನಕ ಅದು ಬಂದಿಲ್ಲ. ಇನ್ನು ನನಗೆ ಈ ಥರ ಪತ್ರಿಕೆಗಳಲ್ಲಿ ಓದ್ತಾ ಬಂದಿರೋವಂಥದ್ದು ಅಷ್ಟೇ. ಜೂನ್ನಲ್ಲಿ ಅವರಿಗೆ ಕುಡಿಯೋ ನೀರು ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಅಂದರೆ ನೀರಿದೆ, ಈಗ ಮಾಮೂಲಿ ತುಂಗಾ ನದಿ ನೀರನ್ನು ಕೊಡೋಕ್ಕೆ ಬೇರೆ ವ್ಯವಸ್ಥೆಗಳನ್ನ ಏನು ಕಲ್ಪಿಸ್ಕೊಂಡಿದ್ದೀವಿ, ಅದು ಜೂನ್ ಒಳಗಡೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ. ಈಗ ವ್ಯವಸ್ಥಿತವಾದಂಥ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಜೂನ್ನಲ್ಲಿ ಆ ನೀರು ಸಿಗೋ ಹಾಗೆ ಪ್ಲ್ಯಾನ್ ಮಾಡ್ತಾ ಇದೆ. 3,000 ಮನೆಗಳಿಗೆ ಬೇಕಾಗಿರೋಂಥ ವಿದ್ಯುತ್, 3,000 ಮನೆಗಳಿಗೆ ಬೇಕಾದ ವಿದ್ಯುತ್ ಪರ್ಮನೆಂಟಾಗಿ ಸಿಗೋ ಹಾಗೆ. ಈಗ ಟೆಂಪ್ರವರಿ ಕನೆಕ್ಷನ್ಗಳನ್ನು ತೊಗೊಂಡಿದ್ದೀವಿ ನಾವು. ಮೊದಲು 624 ಮನೆಗಳಿಗೆ ತೊಗೊಂಡಿದ್ವಿ, 25 ಮನೆಗಳಿಗೆ. ಈಗ 652 ಮನೆಗಳಿಗೆ ತೊಗೊಂಡಿದ್ದೀವಿ. ಟೆಂಪ್ರವರಿ ಕನೆಕ್ಷನಲ್ಲೇ ಇದೆ. 3,000 ಮನೆಗಳಿಗೆ ಒಟ್ಟಿಗೆ ಆಗಬೇಕಾಗಿರೋದಕ್ಕೆ ಒಂದು ಬೇರೆ ಯೋಜನೆ ರೂಪಿಸಿದ್ದಂಥ ಪರಿಣಾಮ ಸರ್ಕಾರ ಅದಕ್ಕೆ 12 ಕೋಟಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಸದನದಲ್ಲೂ ಹೇಳಿದೆ, ಈಗಲೂ ಹೇಳಿದೆ. ಅದೀಗ ಕೊಡ್ತಾರೆ, ಸಾರ್ವಜನಿಕ ಕಮಿಟ್ಮೆಂಟು ಮಾಡಿಕೊಂಡಿದ್ದಾರೆ, ಕೊಡ್ತಾರೆ. ಅವಾಗ ಅದು ಕೂಡ ಫುಲ್ಫಿಲ್ ಆಗುತ್ತೆ. ಇನ್ನು 524 ಮನೆಗಳು, 574 ಮನೆಗಳು ಇನ್ನೊಂದು ಸ್ಟೇಜಲ್ಲಿ ಕೊಡೋಕ್ಕೆ ರೆಡಿ ಇದೆ. 3 ತಿಂಗಳು ಅಥವಾ 4 ತಿಂಗಳಲ್ಲಿ ಫುಲ್ಫಿಲ್ ಮಾಡಿಕೊಡ್ಬೇಕು. ಇನ್ನೊಂದಷ್ಟು ಕೆಲಸಗಳು, ಕಾಮಗಾರಿಗಳು ಬಾಕಿ ಇದೆ, ಮನೆಗಳದ್ದು ಸಣ್ಣ ಸಂಗತಿಗಳು. ಅದನ್ನು ಇನ್ನು 3-4 ತಿಂಗಳಲ್ಲಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇದು ಹಂತವಾಗಿ ಆಗಬೇಕಾಗಿರೋಂಥದ್ದು. ಆ ಕೆಲಸಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಉಳಿದಂಥ 574 ಮನೆಯನ್ನು ಕೊಡ್ತೇವೆ. ಇನ್ನೊಂದು ವರ್ಷದಲ್ಲಿ ಸಂಪೂರ್ಣವಾದಂಥ 3,000 ಮನೆಗಳನ್ನು ಬಡವರಿಗೆ ಸಿಗೋ ಹಾಗೆ ಯೋಚನೆ ಮಾಡಬೇಕು ಅಂಥೇಳಿ ನಾವಂತೂ ಅಂದ್ಕೊಂಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ. ಆ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಈಗ ಬ್ಯಾಂಕಿನವ್ರ ಜೊತೆಗೂ ಕೂಡ ಸನ್ಮಾನ್ಯ ರಾಘವೇಂದ್ರ ಅವ್ರ ಸಹಕಾರ ತಗೊಂಡು ಕೂಡ ಮೀಟಿಂಗ್ಗಳನ್ನು ನಾವು ಮಾಡಿದ್ದೇವೆ. ನಾವು ಮೀಟಿಂಗ್ಗಳನ್ನು ಮಾಡಿದ್ವಿ. ಅವರು ತುರ್ತಾಗಿ ಅದನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಪ್ರಾಬ್ಲಮ್ ಆಗ್ತಿತ್ತು, 10 ಕೋಟಿಗೂ ಪ್ರೊಸೀಜರ್ ಒಂದೇ, ಅವರಿಗೆ 5 ಲಕ್ಷಕ್ಕೂ ಪ್ರೊಸೀಜರ್ ಒಂದೇ. ಅವ್ರು ಈ ಪ್ರೊಸೀಜರು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ನಿಧಾನ ಮಾಡ್ತೀವಿ. ಏನು 5 ಲಕ್ಷ ಅಂತ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಮಾಡಿದಾಗ ಅವ್ರಿಗೆ ಬಿಗಿಯಾಗಿ ಹೇಳಿ ಕಳಿಸಿದೆ. ಅವರು ಸಹಕಾರ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅದು ಒಂದಿದೆ. ಇನ್ನೊಂದಿದೆ, ಆ ಥರ ಏನಾದ್ರು ವ್ಯತ್ಯಾಸಗಳಿದೆ. ಸರ್ಕಾರ 3 ಫೈನಾನ್ಷಿಯಲ್ ಏಜೆನ್ಸಿಗಳನ್ನು ಫೈನಲ್ ಮಾಡಿ ಕೊಟ್ಟಿದೆ. ಇವ್ರುಗಳ ಹತ್ರನೂ ಸಹಕಾರ ತೊಗೋಬೋದು, ಇವ್ರ ಹತ್ರ ಲೋನ್ ಮಾಡಿಸ್ಬೋದು ಅಂಥೇಳಿ. ಗೊತ್ತಿಲ್ಲ, ಸರ್ಕಾರದ ವ್ಯವಸ್ಥೆ ಅದು ಸರ್ಕಾರದ ಒಂದು ವ್ಯವಸ್ಥೆಯ ಭಾಗ. ತೊಂದರೆ ಆಗದೇ ಇರೋ ರೀತಿಯೊಳಗಡೆ ಬಡವರಿಗೆ ಇದು ಲೋನ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಕೆಲಸ ಮಾಡಿದ್ದಾರೆ. ಅದು ನಡೆಯುತ್ತೆ. ಹಾಗಾಗಿ ಆದಷ್ಟು ಬೇಗ ಸಿಗುತ್ತೆ ಅವರಿಗೆ.